ಬೆಳಗ್ಗೆ ಕುಣಿತು ತಿಂಡಿ ಹೋಪನ ತಿಂಡಿ ಸಾಕೆ ಮನೇಲಿ ಮಾಡೋದು ಬೇಜಾರು, ಹೊರಬದಿ ತಿಂಬಲು ಬೇಜಾರು. ತಿಂದ್ಕ ಬಂದ್ಮೇಲೆ ಅಂತ ನನಗೆ ಹಿಂಗ್ ಕುಣಿತಾ ಇದ್ದು ನನ್ನ ಬಾಡಿ. ಮಾಡೋಣ ನಾವು ಫಾರಿನ್ ನಡೆಯೋಣ. ಫಾರಿನಿಗೆ ಹೋದ್ರೆ ಬ್ರೆಡ್ ತಿಂಬಲ್ಲ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಫಾರ್ 2 days. ಅದಾದ್ಮೇಲೆ ಅದು ಬೇಜಾರು ಬಂತು. ಅವಾಗ ಎಂತ ಮಾಡೋದು? ಅಡಿ ಸೌತೆಕಾಯಿ ಹಣ್ಣು ತಿನ್ಕೊಂಡು ಗಡಿಗೆ 1 ವಾರ ಬಿಟ್ಟು ವಾಪಸ್ ಹೋಗಿ ಬಂದ್ರ ಇದೆ ನೆನೆದವರ ಮನದಲ್ಲಿ ತಾಯಿ ದೇವರು ಫೋನ್ ಮಾಡ್ತಾ ಇದ್ದು. ಹಾಯ್ ಗೀತು, ಹಾಯ್, ಎಂತ ಮಾಡ್ತಾ ಇದ್ದೆ? ನಂಗ ಇಬ್ರು ಮನೇಲಿ ತಿಂಡಿ ತಿಂದ್ ಬೇಜಾರ್ ಬಂದ್ ತೋಳಿ ತಿಂಡಿ ತಿಂಬಲ್ ಹೋಗಿ ಈಗ ವ್ಯಾಕ್ ಆಗ್ತಾ ಇದ್ ನಂಗಕ್ಕೆ. ಇನ್ನೆಂತ ಮಾಸ್ರಿಗೆ ಒಂದು ವಾರದಿಂದ ಪ್ರತಿ ಸಲ ಕೇಳಿದಾಗ ಅದನ್ನೇ ಹೇಳ್ತೀಯಲೆ. ಈಗ ಇದೊಂದ್ ಮಾಡಿ ತಿಂದ್ ನೋಡಕಾತು ನಂಗೆ ಎಲ್ಲದೂ ಬೇಜಾರ್ ಬಂಜತ್ಲಾಗೆ. ಮಾಡ್ತೆ ಬಿಸಿ ಮಾಡ್ಕೊಂಡು ಚಲೋ ಆಗ್ತು ಹಾಲ ನೆನಿತು ಲಗುವ ಆಮೇಲೆ ಬೀಸವು ನುಂಪು ಮಾಡಿ. ಎಕ್ಸ್ಟ್ರಾ ನೀರ್ ಹಾಕಲ್ಲಾಗಲ್ದ? ಇಲ್ಲ ನೀರ್ ಹಾಕೋದಕ್ಕಾಗ್ತಿಲ್ಲ. ಕಬ್ಬಿನೆಲ್ಲ ಬೀಸ್ ಬಿಟ್ರೆ ಮತ್ತೆ ಚಲೋ ಆಗ್ತು. ಓ ಸರಿ ಸರಿ. ಅದು ನೀವು ಆಗಿದ್ದ ಮಾಡೋಳಾದ್ರೆ ಪೂರ ಕಬ್ಬಿನೆಲ್ಲ ಬಿಸಿ ಮಾಡಿ ಹಾಕವು. ಓ ಅವಾಗ್ಲೇ ಮಾಡಲಾಗ್ತಾ? ಅವಾಗ್ಲೂ ಮಾಡ್ಲಾಗ್ತು. ಗೊತ್ತಿಲ್ಲ ಸ್ವಲ್ಪ ಹಿಟ್ಟು ಹಾಕಿ ಕಬ್ಬಿನಲ್ಲಿಗೆ ಹಿಟ್ಟಿರ್ತಲ್ಲ ಆ ಹಿಟ್ಟಲ್ಲಿ ನೀ ಕಬ್ಬಿನ ಗುಡ್ಸಿನ ಹಾಕಿ ತೋರಿಸಿ ದೋಸೆ ಹಿಟ್ಟಿ ಹಾಕ್ಬಿಟ್ರೆ. ಓ ಸರಿ. ನೀನೆಂತ ದಿನ ಎಂತ ಅಪ್ಪೆಂತ ಲೀಟರ್ ಗಟ್ಲೆ ತತ್ತಾ ಇದ್ನ ಕಬ್ಬಿನಲ್ಲ? ಅಲ್ಲ 4-8 ಲೀಟರ್ ಹಾಲು ತಗೊಂಡ್ರೆ ಎಂತ ಮಾಡವು ನಾನು? ಅಮ್ಮ ನೀ ಹಂಗಾರೆ ಕಬ್ಬು ತಗೊಂಡು ಬಸ್ಸಿ ಹಾಕೊಂಡು ಹೊರಡು ನೋಡೋಣ. ನೀನು ಅಪ್ಪ ಇಬ್ರು ಬನ್ನಿ ಕಬ್ಬಿನಲ್ಲಿ ದೋಸೆ ಮಾಡ. ಕಬ್ಬಿನಲ್ಲಿ ಹೊರೆ ಹೊತ್ಕ ಬಾ. ಹಾ ಇವತ್ತು ಹೊರಡಿ ಸುಗಮ ಬಸ್ಸಿಗೆ. ಅಡ್ಡಿಲ್ಲೇ. ಓಕೆ ಬಾಯ್ ಬಾಯ್ ಮಮ್ಮಿ. ಬಾಯ್ ಅಮ್ಮ ಪಪ್ಪಿ ಬಾಯ್ ಶಿಯು. ಈ ಅಮ್ಮ ಕಬ್ಬಿನಲ್ಲಿ ಆಸೆ ತೋರ್ಸಿ ಫೋನ್ ಇಟ್ಬಿಡ್ತು. ಈಗ ಕಬ್ಬಿನಲ್ಲಿ ಹುಡುಕಿ ಹೋದರ್ತು ತಲೆ ಓಡ್ತಿಲ್ಲ ಹೇಳುವಂಗ. ನಾಳೆ ಜುಟ್ಟು ಹೋಗ್ಲಿ ಜನಿವಾರ ಹೋಗ್ಲಿ ಕಬ್ಬಿನಲ್ಲಿ ದೋಸೆನೆ ತಿಮ್ಮವ ನಾನು. ಹಂಗಾಗಿ ಇವತ್ತು ಎಷ್ಟೊತ್ತಾರು ಹುಡ್ಕೊಂಡೆ. ಇಲ್ಲ ಮಗಂದ ಈಗ 12:30 ತನಕ ಶಾಲೆ ದೊಡ್ಡ ತನಕ ನಾನು ಕಂಟಿನ್ಯೂಸ್ ಈಗ ಕಬ್ಬಿನಲ್ಲಿ ಹುಡ್ಕವ ಎಲ್ಲಿ ಚಿಕ್ಕ ಸಾಕತ್ತು. ನನ್ನರು ಬಿಡು ನೀ ಹುಡುಕೆ ಬಂಗಾರ ಹೋಗಿ. ಇಲ್ಲ ಈಗ ಮನೆಗೆ ಹೋಗ್ತಿಲ್ಲ ನಾ ಕಾರ್ ನಿಲ್ಸವನೇ ಅಲ್ಲ ಕಬ್ಬಿನಲ್ಲಿ ಸಿಗ ತನಕ ಅವತ್ತ. ಇಲ್ಲೆಲ್ಲೋ ಇಲ್ಲಿ ಅಲ್ಲಿ ಎಲ್ಲುವ ಸಿಕ್ತು. ಅಲ್ಲ ಇದು 1 ನಿಮಿಷ ನಮಗ್ ಬಾಟ್ಲಲ್ಲಿ ಬೇಕು. 1 ನಿಮಿಷ ವೇಟ್ ಮಾಡಿ. ಒಳ್ಳೆ ಸ್ವೀಟ್ ಬರುತ್ತೆ ನಮ್ ಕಡೆ ಕಬ್ಬು. ವಿಷಯ ಅಂತ ಅಂದ್ರೆ ನಿನ್ನ ಕರುಳಿನ ಬಳ್ಳಿಗೆ ನಾನೇ ಮರವಮ್ಮ, ನಾನೇ ಗುರುವಮ್ಮ, ನಾನೇ ದೊಡ್ಡಮ್ಮ. ಇದು ನಿನ್ನಯ ಮಗುವಿದು ನಿನ್ನ ಬಿಟ್ಟು ಹೋಗದು. ನಿನ್ನ ಹೋಲುವ ಕಂದನ ನೋಡೋ ಕನಸಿದೆ ನನ್ನದು. ಕಾಲ ನೋಡಲಿ ಎಲ್ಲ ಚೈತ್ರವಾಗಲಿ ಎಲ್ಲ ಇದೇ ಹಾಡುವೆ ಸದಾ, ಇದೇ ಬೇಡುವೆ ಸದಾ. ಓ ಸಂಪಿಗೆಯೇ ವರವ ಬೇಡುವೆ ನಿನಗೆ ನಾನು. ಓ ಮಲ್ಲಿಗೆಯೇ ಹರಸಿ ಹಾಡುವೆ ನಿನಗೆ ನಾನು. ಮಧುರವಾಗಲಿ ಎಲ್ಲ ಚೈತ್ರವಾಗಲಿ ಎಲ್ಲ ಇದೇ ಹಾಡುವೆ ಸದಾ, ಇದೇ ಬೇಡುವೆ ಸದಾ. ಓ ಮಲ್ಲಿಗೆಯೇ ಹರಸಿ ಹಾಡುವೆ ನಿನಗೆ ನಾನು. ಹಾಡ್ತಾ ಕಬ್ಬಿನಲ್ಲಿ ಕುಡಿಯೋದೇ ಮರ್ತೋತು. ಬೇಗ ಮನೆಗೆ ಹೋಪ ನೀನ್ ದೋಸೆ ಬೇರೆ ಮಾಡಲಿ. ಕಬ್ಬಿನಾಲದ ಸ್ವರ್ಗದ ಸುಖವೇ ಬೇರೆ. ನೋಡೋಣ ಕುಂತ್ರ ಮೊಬೈಲಲ್ಲಿ. ಓ ಮಲ್ಲಿಗೆಯೇ ದೋಸೆ ಮಾಡ್ಕೊಡೆ ನನಗೆ.
ಸುಸ್ತಾಗ್ ಹೋಜಿ ನೋಡೆ ಬರೀ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಹೇಳಿ ಜೀವ ತಿಂತ್ಯಾಲೆ. ಈಗ ಕಾಶಿ ಪೀಸರಾಗೋ ಜಿಲ್ಯ ಅಷ್ಟೇ. ಸೊಸ್ಸಾರ ಆಕ್ಚುಲಿ ಇದು ಕಬ್ಬನಾಲ್ ಒಂದ್ ಸಿಕ್ಬಿಟ್ರೆ ಮಾಡೋ ಒಂದ್ ಗಟ್ಟಿ ಇದ್ಬಿಟ್ರೆ ಅದ್ ನಾವ್ ಮಾಡೋ ಅಲ್ದೆ ಹೋಗಿದ್ರೆ ಇನ್ನೂ ಸೊಸಾರ. ಯಾರು ಬಿಸಿ ಬಿಸಿ ಮಾಡಿ ಹಿಂಗ್ ಬಟ್ಲಲ್ಲಿ ಹಾಕಿ ತಗ ತಿನ್ನು ತಿನ್ನು ಹೇಳಿ ಕೊಟ್ರೆ ಆಹಾ ನೀ ನನ್ ಮಲ್ಲಿಗೆ ಅಲ್ದೇನೆ. ಎಲ್ಲ ಇದೆ ಆಯ್ತು. ಯಾರ ಪುಣ್ಯಕ್ಕೆ ಇವತ್ತು ಉದ್ದಿನ ದೋಸೆ ಮಾಡೋಣ ಹೇಳಿ ಅಕ್ಕಿ ನೆನ್ಸಿಟ್ಟಿದ್ದಿ. ಈಗ ಉದ್ದಿನ ಫ್ರಿಜ್ಜಲ್ಲಿ ಇಡವು, ಅಕ್ಕಿನ ಯೂಸ್ ಮಾಡ್ಕೇಳವು ಅಷ್ಟೇ. ಅಲ್ಲ ಇದಿಷ್ಟು ಇದಕ್ಕೆ ಕಬ್ಬನಾಲಿಗೆ ಸಾಕಾಗುವಷ್ಟು ಅಕ್ಕಿದ್ದ 1.5 ಲೋಟ ಕಬ್ನಾಲ್ 1.5 ಲೀಟರ್ ಕಬ್ನಾಲ್ ಇದ್ದು ಅಕ್ಕಿ 4 ಲೋಟ ಅಕ್ಕಿ ಇದ್ದು ಶುಡ್ ಬಿ ಇನಫ್. ನೀವು ನೋಡ್ತಾ ಇರಿ, ಕಬ್ಬಿನಲ್ಲಿ ಈಗ ಕೊತ್ತ 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 ಎಂದು ಕುದಿಯುತ್ತದೆ. ಕುದ್ದು ಆಚೆ ಬಂದು ಚೆಲ್ಲುವ ತನಕ ನೋಡಬೇಕೆ? ಬೇಡ ಬೇಡ, ಸ್ವಲ್ಪ ಕೊತ್ತ ಕೊತ್ತ ಅಂದ ಕೂಡಲೇ ನಾವು ನಮ್ಮ ಗ್ಯಾಸನ್ನು ಆಫ್ ಮಾಡುತ್ತೇವೆ. ಇದೀಗ ಒಂದು ಹುಂಡು ಹಾಳಪ್ಪಲ್ ಕೊಡಲಾಗ ಅಕ್ಕಿ ಕಡಿಮೆ ಬಿದ್ದೋದ್ರೆ ಎಲ್ಲರೂ ಚಲ್ರು ಹಿಂಗೆ ನೆಕ್ಕುವತ್ತ. ಜಗದೋದ್ಧಾರನ ಆಡಿಸಿದಳ್ ಯಶೋದೆ ಜಗದೋದ್ಧಾರನ ದೋಸೆಯಂತ ಈಗ ಇದಕ್ಕೆ ಕಬ್ಬಿನ ಹಾಲನ್ನು ಸೇರಿಸಬೇಕು. ಸೇರಿಸಿ ಬೀಸಿ ಮತ್ತೆ ಕಡೆಗೆ ಎಂತದೋ ಅಂತಪ್ಪ ನಾವು 2 ಸಲ ಕೇಳ್ಕೊಂಡೆ ಆದ್ರೂ ಕನ್ಫ್ಯೂಷನ್ ಮುಗಿತಲ್ಲ ನಮ್ಗೆ. ಹೋಪ್ಫುಲಿ ದಿಸ್ ಶುಡ್ ಬಿ ನಫ್. ಲೆಟ್ಸ್ ಗ್ರೈಂಡ್ ಎಷ್ಟು ಕಬ್ನಲ್ಲಿ ಹಾಕ್ದೆ ಹೇಳು? ಅಂದಾಜು ಇದ್ರದ್ದು ಹೇಳಲ್ ಬತ್ತಿಲ್ಲ. ಒಟ್ಟಿನಲ್ಲಿ ಅದಕ್ಕೆ ಎಕ್ಸ್ಟ್ರಾ ನೀರ್ ಹಾಕದೆ ಬೀಸವಳು ಹೇಳಿದ್ದು ಅಮ್ಮ. ಇದಕ್ಕೆ ಎಕ್ಸ್ಟ್ರಾ ನೀರ್ ಹಾಕಲಾಗ, ನೀರ್ ಹಾಕದೆ ಅಕ್ಕಿನ ಕಬ್ನಲ್ಲೇ ಬೀಸವು. ಸೊ ಈಗ ಎಂತ ಮಾಡಲ್ಲ ಉಂಟಿದ್ಯೆ? ನಂಗೆಂತ ಗೊತ್ತಿದ್ದು, ಅಮ್ಮ ಎಂತೆಂತೋ ಹೇಳಿದ್ದು, ನಾನಾದ್ರೂ ಮಾಡ್ತಾ ಇದ್ದೆ. ಅದಕ್ಕೆ ದೋಸೆ ಆಗ್ತಾ ಅಥವಾ ಇಡ್ಲಿ ಆಗ್ತಾವಳು ಗೊತ್ತಿಲ್ಲ ನಂಗೂ. ಅಲ್ಲ ಬೆಲ್ಲನ ಎಂತೂ ಸೇರಿಸುವಳಿದ್ದಲೆ ಅದೆಲ್ಲ ಹಾಕವು. ತಡಿ ಫಸ್ಟ್ ಒಂಚೂರು ಕಾಶ್ ಕೇಳವು ಅಂತಪ್ಪ. ಇದು ಕರೆ ಯಾರು ನೀ ಫಸ್ಟ್ ದೋಸೆ ಅಲ್ಲ ನಾ ಫಸ್ಟ್ ದೋಸೆ ನಿಂಬಸ ಇಲ್ಲಿ ಯಾರು ಈಗ ಕರೆ ಚಂದ ಮಾಡಿ ದೋಸೆ ಮಾಡವೆಲ್ಲ ನಾವು ಮಾಡೋದು ನೋಡ್ಬಿಟ್ರಿ ಎಷ್ಟು ಬೈಕತ್ತ. ಕಬ್ಬಿನಲ್ಲಿ ದೋಸೆನ ಎಷ್ಟು ಕೆಟ್ಟದಾಗ ಮಾಡ್ತಾ ಇದ್ದಾಳೆ. ಬಟ್ ಅಮ್ಮ ಹೇಳಿದ್ದು ಹಿಂಗೆ, ಸೊ ಮಾಡ್ತಾ ಇದ್ದೀನಿ ನಾನು. ಇದು ಗಟ್ಟಿಯಾಗೊತ್ತು. ಅಲ್ಲ ನಾವು ಫಸ್ಟ್ ಟೈಮ್ ಮಾಡ್ತಾ ಇಪ್ಪದಲ್ಲ, ಎಷ್ಟು ವರ್ಷ ಅಮ್ಮ ಮಾಡಿ ತಿಂದಿದ್ದೆ ಆಯ್ತು ಕಬ್ಬಿನಲ್ಲಿ ದೋಸೆ. ಈ ಸಲ ನಾವು ಒಂಚೂರು ಕಬ್ಬಿನಲ್ಲಿ ಹಾಕಿ ಇದು ಬೆಲ್ಲ ಹಾಕು ಬೆಲ್ಲ ಹಾಕು 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 ಎಂತ ಹಾಕ್ತು ನೋಡೋಣ. ಫಸ್ಟ್ ಟೈಮ್ ಅಕ್ಕ ನಾವು ಕಬ್ಬಿನಲ್ಲಿ ದೋಸೆ ಮಾಡ್ಕೊಂಡು ತಿಂತಾ ಇದ್ದಾಜು. ಬಟ್ ಇದು ಸರಿ ಆದ್ರೆ ಅಮ್ಮ ಮಾಡ್ದಂಗೆಲ್ಲ ಬಂದ್ರೆ ಎಷ್ಟು ರುಚಿ ಆಗ್ತಿಲ್ಲ. ತುಪ್ಪ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡು ಹಂಗಾದ್ರೆ ರುಚಿ ಆಗ್ತು. ಹಂಗಾಗದ್ ಮಾತ್ರ ಡೌಟ್ ಇದ್ದು ನನಗೆ. ಸಾಕ ಇನ್ನು ಬೇಕಾ ಬೆಲ್ಲ? ಸಾಕು ಅನ್ನಿಸ್ತು. ನೋಡೋಣ ಕಡಿ ಬೇಕಾರೆ ಹಾಕಿ ಮನ ಉಪ್ಪು ಹಾಕ್ಬಿಡು. ಹಾಕ್ಲ ಉಪ್ಪ? ಹಾಕು 2-3 ಸ್ಪೂನ್ ಹಾಕು. ಅಮ್ಮ ಹೇಳ್ದಂಗೆ ಮಾಡ್ತಾ ಇದ್ದಿ ನಾನು. ಅಮ್ಮ ಹೇಳಿದ್ದು ಅದನ್ನ ಬಿಸಿ ಮಾಡೋ ಹೇಳಿ. ಬಟ್ ಇದೆಂತ ದೋಸೆ ಗೋಜು ಇಲ್ಲ ನೋಡು, ಕಡುಬ ಗೋಜು. ಸಾಕು 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 ಸರಿ ಬತ್ತು ತಡಿ ನೋಡೋಣ. ಕಾಶಿ ಬೆಲ್ಲ ಇನ್ನೊಂಚೂರು ಬೇಕಾಳಿಗೆ ಬಣ್ಣ ಬಂಜಿಲ್ಲ. ಕಬ್ಬಿನ ಹಲ್ವಾ ನಂಬದಿಗೆ ಸಿಕ್ಕದಂಗೆ ಸಿಕ್ತಿಲ್ಲ ಅಕ್ಕ. ಶಿರ್ಸಿ ಕಬ್ಬು ಶಿರ್ಸಿ ಹಾಲು ಎಷ್ಟು ಚಲೋ ಇರ್ತೋಳು. ಹೌದು, ನಮ್ಮಲ್ಲಿ ಕಬ್ಬಿನಲ್ಲಿ ದೋಸೆ ಮಾಡಿ ನಮಗೆ ಆಸೆ ಹುಟ್ಟಿಸ್ತು. ಬಟ್ ಈಗ ಈ ಕಬ್ಬಿನಲ್ಲಿ ದೋಸೆ ಹೆಂಗಾಗ್ತು ನೋಡೋಣ. ಅದೇ ಅದ್ರ ಪರಿಸ್ಥಿತಿ ನೋಡ್ರಿ ಪಾಪ ಕಾಣ್ತಾ ಇದ್ ನಂಗೆ. ನಮ್ಮ ದೋಸೆ ಈಗ ನೋಡು ಹೆಂಗ್ ದೋಸೆ ಅದಕ್ಕತ್ತು ಬಂಡಿ ಮೇಲಿಂದವ ಹೇಳಿ ನೋಡು. ಈಗ ದೋಸೆ ಮಾಡಾದ್ಮೇಲೆ ಎಲ್ಲಿ ಹಾಲು ತಗೊಂಡ ಜಲೆ ಅವಾಗ ಹೋಗಿ ಒಂದು ದೋಸೆ ಕೊಟ್ಟಿಗೆ ಬಪ್ಪ. ನಾವೀಗ ಯಾರಿಗಾರು ಕೇಳ್ರಿ ಹೇಳೋಣ ಎಂತ ಕಾಳತ್ತು ಅಂದ್ರೆ ಅದಕ್ಕೆ ಲಿಂಬು ಹಾಕೊಟ್ಟಿದ್ದ. ಆಕ್ಚುಲಿ ಲಿಂಬು ಎಲ್ಲ ಹಾಕ್ತಿವಿಲ್ಲ. ಇಲ್ಲ. ಹಾ ಈಗ ದೋಸೆ ಏನು ಅರಿಯೋಣ. ಇಷ್ಟು ಬೇಗ ನೀ ಅಮ್ಮಿ ಎತ್ತ ಕೈಲಿ ನನಗೆ ಅಕ್ಕ ದೋಸೆ ಮಾಡಿಕೊಡ್ತಾ ಇಪ್ಪತ್ತು ನೋಡ್ರಿ ಹೆದರಿಕೆ ಇದ್ದಾಗ. ಏಮ್ಮ ಅಮ್ಮ
ಇದೇ ಇಲ್ಲಿ ನೋಡು ಇದೇ ಹಿಂಗ ಆಗ್ತಾ ಇದ್ದು ಗಟ್ಟಿ 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 ಗಟ್ಟಿಯಾಗಿ ಹೋಗ್ತಾ ಇದ್ದಲ್ಲ ದೋಸೆ ಇದು ಎಂತ ಮಾಡಬೇಕು ಇದ್ರನ್ನ ಅದು ಗಟ್ಟಿ ಅದು ಅಂತೂ ನೀರ್ ಹಾಕಿ ಇದ್ ಮಾಡು, ಎಂತ ಮಾಡವು ಮಿಕ್ಸರ್ ಹಾಕಿ ಇದ್ ಮಾಡು. ಮತ್ತೊಂದ್ಸಲ ಗರ್ಗುಡ್ಸವ ಗರ್ಗುಡ್ಸು ಮಾತ್ರ ನೀರ್ ಹಾಕಿ ಗರ್ಗುಡ್ಸು, ಎಂತದ್ದು ಆಗ್ತಿಲ್ಲ. ಅಲ್ಲ ಹೌದಾ? ನನಗೆ ಹೇಳು ನೀ ಮಾಡಕರು ಹಿಂಗೆ ಆಗ್ತಾ ಹೌದು ಹೌದು ಹಾಕ್ಸೋದು. ನೀರ್ ಕಡಿಮೆ ಬಿದ್ರೆ ಇದಾದ್ರೆ ಒಂದ್ಸಲ ಹೆಚ್ಚಾದ್ರೆ ಹಂಗೆ ಆಗ್ತದೆ. ಎಂತ ತಿಂದ್ರೆ ಹೆಚ್ಚು ಕಮ್ಮಿ ಅಂತೂ ಆಗ್ತಿಲ್ಲ ಅಲ್ದ ಏನು ಆಗ್ತಿಲ್ಲ. ಈಗ ಇಬ್ರು ಹಠಕ್ ಬಿದ್ದು ಕಬ್ನಲ್ಲಿ ಅನ್ಕೊಂಡು ಈಗ ಫಸ್ಟ್ ಟೈಮ್ ದೋಸೆ ಮಾಡಲು ಹೋಗ್ತಾ ಇದ್ಯಾ. ಈಗ ಇಬ್ರಿಗೂ ಹೆದರಿಕೆ ಎತ್ತಾ ಇದ್ದು, ಅಕ್ಕ ನೀ ಫಸ್ಟ್ ತಿನ್ನು ಅಳ್ತು, ನೀ ಫಸ್ಟ್ ತಿನ್ನು ಅಳ್ತಾ ಇದ್ದೆ. ನೋಡಮ್ಮ ನಾ ಹಂಗೆ ಹೇಳಿದ್ನಿಲ್ಲ ಅಮ್ಮ ನಾ ಎಂತ ಹೇಳಿದ್ದೆ ನಾನೇ ಫಸ್ಟ್ ತಿಂದು ನೋಡ್ತಿ ಕಡಿಗೆ ನಿಂಗೆ ಕೊಡ್ತಿ ಎಂತಾದ್ರು ನಂಗೆ ಆಗ್ಲಿ ನಿಂಗಪ್ಪದ್ ಬೇಡ ಹೇಳಿದ್ದಿ ಆತ. ಕೇಳು ನೀಗೆ ಬಸ್ ಹತ್ತು ದೋಸೆ ತಿಂಬಲ್ ನೀನೇ ಬಾ. ಆಯ್ತಾ ಏನೇ ಹೇಳು ಮಗ, ನಾವು ಬಾಳೆಲ್ಲ ಅರ್ಧಷ್ಟು ಚಲೋ ಆಗ್ತಿಲ್ಲ ಇದು. ಬಟ್ ಆಕ್ಚುಲಿ ಇದು ಒಳ್ಳೇದು ಅಲ್ಲ, ನಾ ಇದನ್ನ ಯೂಸ್ ಮಾಡ್ತಿಲ್ಲ. ಬಟ್ ಇವತ್ತು ಇದ್ರದ್ದು ಕಬ್ನಾಲ್ ದೋಸೆ ಆಗಿದ್ದಕ್ಕೆ ಒಂದ್ಸಲ ಟ್ರೈ ಮಾಡೋಣ ಹೆಂಗಾಗ್ತು ಹೇಳಿ ನೋಡ್ದಿ. ವಾವ್ ಲೋಕೇಶ ಹೆಂಗಿದ್ದು? ಮಸ್ತ್ ಸೂಪರ್ ಅಜ್ಜ. ಹಾ ತುಂಬಾ ದಿನದ ನಂತರ ಹಾ ಕಬ್ನಾ ದೋಸೆ ತಿಂದಿದ್ದು ನೆನಪಾತು. ಅಲ್ದ ರಾಶಿ ದಿನ ಆಗಿತ್ತಲ್ದ? ಹೈದರಾಬಾದಲ್ಲಿ ಸಿಗ್ತಾನೆ ಹೈದರಾಬಾದಲ್ಲಿ ಸಿಕ್ತಿಲ್ಯಾ? ಸಿಕ್ಕಿಲ್ಲ. ಛೇ ಹೈದರಾಬಾದಲ್ಲಿ ಚಲೋ ಕೂಸ್ಕನಾರು ಇದ್ವಾ? ಇಲ್ಲ ಬೆಂಗಳೂರೇ ಬೆಸ್ಟ್ ಅಲ್ದ? ಬೆಂಗಳೂರೇ best. ಮತ್ತೆ Super best. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಟೇಸ್ಟ್ ದೊಡ್ಡದೇ ಇದ್ದಲ್ದ? ಟೇಸ್ಟ್ ನೋಡ್ದೇವೆ